ತಿಂಡಿ ಆಯ್ತು ಅಂತ 2 ಗಂಟೆ ಮಲ್ಕೊಂಡ್ರೆ ಹಿಂಗೆ ಆಗೋದು. ನಮ್ಮ ಫ್ರೆಂಡ್ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಇಲ್ಲಿ ನೋಡಿ ದುಬೈ ಚಾಕ್ಲೇಟ್ ಕೊಡ್ತಿದ್ದಾರೆ. ಅವನಿಗೆ ವೆಯ್ಟ್ ಮಾಡ್ತಿದ್ದೀನಿ ಬಂದೇ ಇಲ್ಲ. ಈಗ ನಿಮಗೆ ದುಬೈ ಚಾಕ್ಲೇಟ್ನ ತಿಂದು ಒಂಚೂರು ರಿವ್ಯೂ ಮಾಡ್ತೀನಿ ತಾಳಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫಿಗೆ. ಗೈಸ್ ನಮ್ಮ ಮನೆ ನಾಯಿ ನೋಡಿ ಹೆಂಗ್ ಮಲ್ಗಿದೆ ತೋರಿಸ್ತೀನಿ. ನಮ್ಮ ಜಾಕೆ ನೋಡಿ ಹೆಂಗೆ ಒಂದು ಕಾಲು ಇಟ್ಕೊಂಡು ಮಲ್ಕೊಂಡಿತ್ತು. ಜಾಕೆ ಓಯ್ ಐ ಐ ಇದೆಯಾ ಓದಿಯಾ? ಜಾಕೆ ಇದೆಯಾ ಓದಿಯಣ್ಣ? ಅಣ್ಣ ಮೋಕ್ಲಾರ ಫೀಲ್ ಅಣ್ಣ, ಹೆಲಿಕಾಪ್ಟ್ರಲ್ಲಿ ಬಂದಂಗಾಯ್ತು. ಇನ್ನೊಂದ್ಸರಿ ಮಾಡೋಣ ಪ್ಲೀಸ್ ಪ್ಲೀಸ್. ಇದೆಯಾ? ಎದಳು ಪಾಪ ಗೈಸ್, ರಾತ್ರಿ ಎಲ್ಲ ಚಳಿಗೆ ಒದ್ದಾಡ್ತಾ ಇರುತ್ತೆ ಪಾಪ, ಶಬ್ದ ಕೇಳ್ತಾ ಇರುತ್ತೆ ಕೂಗಾಡೋದಿದು. ಹಂಗಾಗಿ ಈಗ ಮಲಗ್ತಾ ಇದೆ ಪಾಪ. ಏನಾ ಹಂಗಿದೆ ನೋಡಿ ಅಪ್ಪ ಸಿಂಹ. ತಿಮ್ಮ ತಿಮ್ಮ ನಾನು ಲೋ ಬಜೆಟ್ ತಿಮ್ಮ. ಎದಳ್ತಿ ಈಗ ಬಾಯ್ಲಿ. ಓಯ್ ಬಾರ ಇಲ್ಲಿ ಬರಲ್ವಾ? ಹೋಗ್ತೀಯಾ ಹೊರಗಡೆಗೆ? ಹೋಗು, ಮೊಟ್ಟೆ ಬಾ ಬೇಗ. ಈಗಲ್ಲ ಆಮೇಲೆ ಆಮೇಲೆ ಬಾ ಅಂದ್ರೆ ಇವಾಗಲೇ ಬರ್ತಾ ಇದು. ನನ್ನ ಕಂಡ್ರೆ ಭಯ ಗೈಸ್ ಇದಕ್ಕೆ. ಸ್ವಲ್ಪ ಹವಾ ಮೇಂಟೈನ್ ಮಾಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ. ಫೈನಲಿ ನನ್ನ ಫ್ರೆಂಡ್ ಬಂದ. ನನ್ನ ಫ್ರೆಂಡು ಫೇಸಿಗೆ ಟ್ಯಾನ್ ರಿಮೂವ್ ಮಾಡ್ತೀನಿ ನೋಡಿ, ಏನು ಸ್ಮಾರ್ಟಾಗಿ ಕಾಣ್ತಿದ್ದೇನೆ. ಒಂದು ಮೂತ ಹುಳ ಇಲ್ಲಿ ಇಲ್ಲಿ ನೋಡಿ ಗೈಸ್, ಇದು ಹೆಂಗಿದೆ ಹುಳ ಅಲ್ಲ? ಹಂಗೆ ತಗೊಬಂದ ನೀನು? ಏನು ಸಕ್ಕತ್ತಾಗಿದೆ ನೋಡಿ, ಗ್ರೀನ್ ಹುಳ. ಅಂಡರ್ ಬಾಡಿ ತೋರಿಸ್ತೀನಿ ನೋಡಿ. ವಾ ಹೆಂಗಿದೆ ಅಲ್ಲ? ಹಾಸ್ಬಿಡ್ಲಾ? ಹಾಸ್ಬಿಡ್ತೀನಿ. ರಾಜು ಮಲ್ಟಿ ರಾಜು ಆರೋಗಪ್ಪ ಆರು ಹೋಯ್ತು ಬಿಡು, ಅಲ್ಲಿ ಹೋಗುತ್ತಾ ಇನ್ನೇನು. ಗೈಸ್ ನಾನು ನಮ್ಮ ಫ್ರೆಂಡಿಗ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಹಂಗಾಗಿ ಈಗ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಒಂದು ಈ ಹೆಲ್ಮೆಟ್ ಇದೆಯಲ್ಲ ಗೈಸ್, ಈ ಹೆಲ್ಮೆಟು ಹೊಡೆದಾಕ್ಬೇಕು ನಾನು ಯಾವ ಥರ ಒಂದು ದಿವಸ. ಯಾಕೊತ್ತಾ, ಈ ಹೆಲ್ಮೆಟು ಇಲ್ಲಿ ನೋಡಿ ಸೈಡಿಂದ ತಕ್ಷಣ ಏನು ಶಾರ್ಪ್ ಇದೆ. ಸಡನ್ ಬ್ರೇಕ್ ಹೊಡಿತಾನಲ್ಲ, ಮುಷ್ಣಿ ಬಂದು ಹಿಂಗೆ ಹೊಡ್ಕೊಳ್ಳುತ್ತೆ ನಮಗೆ. ಏನು ಮಾಡೋದು ಇವ್ರಿಗೆ, ಇಂಥವ್ರಿಗೆ ಹೇಳಿದ್ರು ಚೇಂಜ್ ಮಾಡಲ್ಲ ಹೆಲ್ಮೆಟ್ ಇವರೆಲ್ಲ. ಚೇಂಜೇ ಮಾಡಲ್ಲ ಹೆಲ್ಮೆಟ್. ಹಿಂದೆ ಕೂತಿರೋ ಚಿತಾಲ್ ಪಾತಾಲ್ ಅಂತೆ. ಇದಕ್ಕೆಲ್ಲ ಆಸನ್ಗೆಲ್ಲ ಸುಮ್ಮನೆ ಹೋಗ್ತಿದ್ದೆ. RX ಅಂತ ಮಾಸ್ಕ್ ಹಾಕೊಂಡು ಇದೆಲ್ಲ ಕವರ್ ಮಾಡ್ಕೊಂಡು ನೋಡಿ, ಒಳ್ಳೆ ಗೊಗೆ ಹಾಕೊಂಡಾಗ ಕಾಣ್ತಿದ್ದೀನಿ. ಯಾವಾಗ ಜ್ವರ ಕಡಿಮೆ ಆಗುತ್ತೋ ಅವಾಗ ಓಕೆ. 11:15 ತಿಂಡಿ ತಿಂತಿದ್ಯಾ? ಎದ್ದಿದ್ದು 10 ಗಂಟೆ ಆಯ್ತು ಪಾಪ. ಟೊಮೊಟೊದಲ್ಲಿ ಆರ್ಡ್ರ್ ಮಾಡ್ಕೊಳ್ಳೋದಲ್ವಾ? ಟೊಮೊಟೊ ಆರ್ಡ್ರ್ ಮಾಡೋಷ್ಟು ಕಾಸು ಗೀಸಲ್ಲ. ಇಲ್ಲಿ ನಿಯರ್ ಮಚ್ಚಿ ಸಿಟಿಯಿಂದ ನಿಯರ್ ಕಡಿಮೆ ತೊಗೊತಾರೆ ಅನ್ಕೊಂತೀನಿ. ಇಲ್ಲಿ ಹೋಟೆಲ್ ಹತ್ರ ಬಂದಿದ್ದೀವಿ, ಏನಾದ್ರು ತಿನ್ಕೊಂಡು ಹೋಗೋದು ಈಗ. ಇಡ್ಲಿ ನಿಂಗೆ ತಿನ್ನು. ಏನು ತಿಂದೆ? ಅಲ್ಲ ತಿನ್ನು. ಇಲ್ಲೊಂದು ಇಡ್ಲಿ ಆರ್ಡ್ರ್ ಮಾಡಿದ್ದೆ. ಇಡ್ಲಿ ಆರ್ಡ್ರ್ ಮಾಡಿದ್ದೆ. ನನಗೆ ಇಡ್ಲಿ ಬಂದಿದೆ. ನಮ್ಮ ಫ್ರೆಂಡು ಟೀ ಆರ್ಡ್ರ್ ಮಾಡಿದ್ದಾನೆ, ಟೀ ಕುಡಿತಿದ್ದೀವಿ. ತಿಂದಾದ್ಮೇಲೆ ಇದು ಫಸ್ಟ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಗೈಸ್ ಇಡ್ಲಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಏನು ಸಾಫ್ಟ್ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ ಸಾಫ್ಟ್ ಇದೆ. ಚಟ್ನಿನೂ ಅಷ್ಟೇ ಸಕ್ಕತ್ತಾಗಿ ಟೇಸ್ಟ್ ಇದೆ ಅಂತ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇಡ್ಲಿ ಇಲ್ಲಿ ಬಂದು. ಪಲಾವು ಅವೆಲ್ಲ ತಿಂತಿದ್ದೆ ಬಿಟ್ಟರೆ ಬೇರೆ ಏನೂ ತಿಂತಾನೆ ಇರಲಿಲ್ಲ. ಸಕ್ಕತ್ತಾಗಿದೆ ಇಡ್ಲಿ. ನೆಕ್ಸ್ಟಿಂದ ಟ್ರೈ ಮಾಡೋದು. ಹುಡುಗ ಸರಿ ಶಾಪಿಂಗ್ ಮಾಡೋಣ ಅಂತ ಬಂದರೆ ಅವನಿಗೆ ವೆಯ್ಟ್ ಮಾಡ್ತಿದ್ದೀನಿ ಬಂದೇ ಇಲ್ಲ. ಹೆಚ್ಚು ಕಮ್ಮಿ ಅರ್ಧ ಗಂಟೆಲಿ ಬರ್ತೀನಿ ಅಂದ್ಬಿಟ್ಟು 1 ಗಂಟೆ ಆದರೂ ಬಂದಿಲ್ಲ ಅವನು. 1 ಅವರ್ ಆದರೂ ಅವ್ನು ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡಿ ಇನ್ನೂ ಆ್ಯಕ್ಚುಲಿ ವಾಯ್ಸ್ ಕೇಳಿಸ್ತಿದೆ ಇಲ್ವೋ ಗೊತ್ತಿಲ್ಲ. ಏನು ಇಲ್ಲೇ ಬಂದಿದೆ ನೋಡಿ, ಇಲ್ಲೇ ಅಣ್ಣಪ್ಪ ರಾಜು ಇಲ್ಲೇ ವೆಯ್ಟ್ ಮಾಡ್ಕೊಂಡು. ಯಾರು ಅಣ್ಣ? ನಮಸ್ಕಾರ. ನಿಮ್ಮ ಪಾದಗಳಿಗೆ ಜೆರಾಕ್ಸು. ನಮಸ್ಕಾರ ಅಣ್ಣ. ತುಂಬ ಬೇಗ ಬಂದ್ಬಿಟ್ಟೆ.
ಏಯ್ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. 1 ಗಂಟೆಗೆ ಬರ್ಬೇಕಾಯ್ತು, 12:30 ಕಾಲ್ ಮಾಡಿದ್ದು, 1:30 ಬಂದಿದ್ದೇನೆ ಈಗ. ಏನು ಶಾಪಿಂಗ್ ಮಚ್ಚಿ? ಶಾಪಿಂಗ್ ಇಲ್ಲ ಮತ್ತೆ ಊಟ ಮಾಡೋ ಟೈಮಲ್ಲಿ ತಿಂಡಿ ಆಯ್ತು ಅಂತ 2 ಗಂಟೆ ಮಲ್ಕೊಂಡ್ರೆ ಹಿಂಗೆ ಆಗೋದು. ಯಾರು ನಿನಗೆ ಹೇಳಿದ್ದು ನನಗೆ ಹೇಳಿದ ನೀನು? ಅಲ್ಲ ನಾವು 1:30 2 ಗಂಟೆ ಮಲಗ್ತೇವೆ. ಕೇಳ್ಕೊಂಡ್ ಬಂದಿದ್ದೆ ಇವಾಗ ಜೋಶ್. ಬಾರ ಅಲ್ಲಿಗೆ ಹೋಗೋಣ ಜ್ಯೂಸ್ ಕುಡಿಯಕ್ಕೆ. ಅಲ್ಲಿ ಎದುರುಗಡೆ ನಿಮ್ಮ ಹುಡುಗನ ನನಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕಾ? ಯಾರು ನೋಡಿಲ್ಲ ನೀನು? ನಾನು ನೋಡಿಲ್ಲ ಇವ್ರನ್ನ. ನನ್ನ ಕಾಲೇಜ್ ಫ್ರೆಂಡ್ ವಿನಯ್ ಆಂಡಿ, ದುಬೈ ಪೀಸ್. ಏನು ದುಬೈ ಪೀಸ್? ದುಬೈಯಿಂದ ರಿಟರ್ನ್ ಆಗಿದ್ದಾನೆ. ಅಲ್ಲಿ ಹತ್ರ ಇರೋ ಶಾಪನ್ನ ಬಿಟ್ಟು ಇಷ್ಟು ದೂರ ನಡ್ಕೊಂಡು ಕಾರು ಅದು ಹಿಂಗೆ ಹೇಳಿದ್ರೆ ಹಂಗೆ ಹೋಗೋದು, ಹಂಗೆ ಹೇಳಿದ್ರೆ ಹಿಂಗೆ ಬರೋದು ಆ ಗಾಡಿ. ಆಂಟಿಕ್ ಪೀಸ್ ಥರ ಆಗೋಗ್ಬಿಡುತ್ತೆ ಆ ಗಾಡಿ. ಇಷ್ಟು ದೂರ ಬಂದಿದ್ದೀವಿ ಜ್ಯೂಸ್ ಕುಡಿಯೋಕ್ಕೆ. ಫಸ್ಟ್ ಇಲ್ಲಿಂದ ಜ್ಯೂಸ್ ಕುಡಿಯೋಣ. ಎಳ್ಳಿಕಾಯಿ ಸೋಡಾ ನಿಂಗೇನ ಮಸ್ಕ್ ಮೆಲನ್ ಜ್ಯೂಸ್ ನಿಮಗೆ ಚೀಕು ಶುಗರ್ ಲೆಸ್. ನಮ್ಮ ಹುಡುಗನಿಗೆ ಈಗ ಎಲ್ಲೋ ಕಲರ್ ಡ್ರೆಸ್ ಹುಡುಕ್ತಿದ್ದಾನೆ. ಎಲ್ಲೋ ಕಲರ್ ಡ್ರೆಸ್ಸು ಬೇಕಾಗಿರೋದವನಿಗೆ ಮೇಯ್ನು. ಎಲ್ಲ ಸಿಕ್ಕಿದ್ರೆ ಕ್ರೀಮ್ ಕ್ರೀಮ್ ತಾನೇ ಇದು? ಇಲ್ಲ ಆಗುತ್ತಾ ಮಚ್ಚ ಎಕ್ಸೆಲ್ ಇದು? ಟ್ರಯಲ್ ಮಾಡು, ಟ್ರಯಲ್ ರೂಮ್ ಇದೆಯಲ್ಲ. ನನ್ನ ಮಗನೇ ನೀನು ಹಾಕಕ್ಕೆ ನನ್ನ ಸೈಜ್ ಹಿಡಿಯೋದು. ಯಾರ್ಯಾರ್ದಕ್ಕೋ ಹೋಗಿ ವೀಡಿಯೋ ಶೂಟ್ ಫೋಟೋ ಶೂಟ್ ಮಾಡ್ತೀವಲ್ಲ ನಾವು, ಅವಾಗ ಎಲ್ಲೋನೇ ರೆಕಮೆಂಡ್ ಮಾಡ್ತೀವಿ. ಇಲ್ಲಿ ನೋಡಿದ್ರೆ ನಮಗೆ ಎಲ್ಲೋ ಸಿಗ್ತದೆ ಇಲ್ಲಿ. ಏನಕ್ಕಂದರೆ ಅರಿಶಿನ ಶಾಸ್ತ್ರಕ್ಕೋಸ್ಕರ ಎಲ್ಲೋನೇ ಪ್ರಿಫರ್ ಮಾಡ್ತಿರೋದಲ್ಲ ಮಚ್ಚಿ. ಗೈಸ್ ಏನು ಗೊತ್ತಾ, ಆ್ಯಕ್ಚುಲಿ ಒಂದು ಟೈಮಲ್ಲಿ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ ಗೈಸ್. ಅದಾದಮೇಲೆ ಈಗ ಹೆಚ್ಚು ಕಮ್ಮಿ 7-8 ವರ್ಷ ಬಿಟ್ಟಾದ್ಮೇಲೆ ಇವತ್ತೇ ಇಲ್ಲಿಗೆ ಬರ್ತಾ ಇರೋದು ಶಾಪಿಗೆ. ಅಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 5-6 ವರ್ಷ ಆಯಿತು. 5-6 ವರ್ಷದ ಬ್ಯಾಕು ಇಲ್ಲೇ ವರ್ಕ್ ಮಾಡ್ತಿದ್ದೆ ನಾನು. ಆಗೊಂದು ಸ್ವಲ್ಪ ಏನೋ ಒಂಥರ ಫೀಲ್ ಚೆನ್ನಾಗಿದೆ. ಬಟ್ ನಾವಿದ್ದಾಗ ಇದ್ದಿದ್ದು ಕಲೆಕ್ಷನ್ ಇಲ್ಲ, ಒಂದು ಸ್ವಲ್ಪ ಅಷ್ಟು ಮಜಾ ಇಲ್ಲ. ಮಚ್ಚೆ ಬ್ಲ್ಯಾಕ್ ಅದೇ ಸಕ್ಕತ್ತಾಗಿತ್ತು. ಅದು ರಾಯಲ್ ಫ್ರೀ ಇದು ರಿಂಗ್ ಫ್ರೀ ಬರುತ್ತೆ. ಅದು ಬಿಡು, ಅದು ಒಂದು 4-5 ವರ್ಷದ ಬಟ್ಟೆ. ನೀನು ಅದಕ್ಕೆ ಇದಕ್ಕೂ ಮ್ಯಾಚ್ ಮಾಡಿ ನೋಡಬಾರ್ದು. ಏನು ಗೊತ್ತಾ, ಈ ಥರ ಸ್ವೆಟ್ ಶರ್ಟ್ಸ್ಗಳು ಬರ್ತಾವಲ್ಲ, ನಾನು ತಗೊಳ್ಬೇಕಂದಾಗ ಯಾವ ಸಿಗೋದೇ ಇಲ್ಲ. ಇಲ್ಲಿ ನೋಡಿ, ಇದೊಂದು ಚೆನ್ನಾಗಿದೆ ಆ್ಯಕ್ಚುಲಿ. ಪ್ರಿಂಟೆಡಲ್ಲಿ ಇಲ್ವಾ ಮಚ್ಚಿ ನಿನ್ನ ಹತ್ರ? ಪ್ರಿಂಟೆಡಲ್ಲಿ ಟ್ರೈ ಮಾಡು, ಆ್ಯಕ್ಚುಲಿ ಇದು ಚೆನ್ನಾಗಿದೆ. ನಮ್ಮ ಹುಡುಗನ ಮದುವೆ ಇವತ್ತು, ನಾಳೆ, ಹಂಗಾಗಿ ರೆಡಿ ಆಗೋಕ್ಕೆ ಒಳ್ಳೆ ಬಟ್ಟೆ ತಗೊಂಡಿದ್ದಾನೆ. ಎಷ್ಟನೇ ಮದುವೆ ಮಚ್ಚ? 2ನೇ ಮದುವೆ ನಿಂದಲ್ಲೂ ಬ್ರೋ. ಆ್ಯಕ್ಚುಲಿ ಚೆನ್ನಾಗಿದೆ, ಚೆನ್ನಾಗಿದೆ. ನನ್ನ ಹತ್ರ ಆ್ಯಕ್ಚುಲಿ ನಾಳೆ ವೈಟ್ ಇದೆ. ಹಿಂಗೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಇಲ್ಲಿ ಬ್ಯಾಕ್ ಸೈಡ್ ಇಲ್ಲಿ ಹಿಡಿದೇ ಹೋದ್ರೆ ನಿಮಗೆ ಕರೆಕ್ಟ್ ಅನಿಸುತ್ತೆ. ಹಿಡಿದ್ರೆ ಸ್ವಲ್ಪ ಲೂಸ್ ಬೇಕಾಗುತ್ತೆ. ಬಟ್ ಇದು ಓಕೆ, ನಿಮಗೆ ಈ ಶೋಲ್ಡರ್ ಎಲ್ಲ ಕರೆಕ್ಟ್ ಇದೆ. ನಂತರದ ಪ್ಯಾಂಟಾ? ಬ್ಯಾಗಿ ಪ್ಯಾಂಟ್ಸ್ಗಳ ಇದು ಮುಗಿಯದ ಕಥೆಯಲ್ಲಿ. ಅದು ಮಚ್ಚ ಟ್ರೇಲರ್ ರೂಮು, ಇದು ಡಂಪಿಂಗ್ ರೂಮು, ಸ್ಟೋರ್ ರೂಮ್ ಇದು. ಗೈಸ್ ಇದರಲ್ಲಿ ವಾಯ್ಸ್ ಅಷ್ಟು ಬರಲ್ಲ. ಏನು ಗೊತ್ತಾ, ಇವತ್ತು ಆ್ಯಕ್ಚುಲಿ ನಾನು ಮೈಕ್ ತಂದಿಲ್ಲ, ಹಾಗಾಗಿ ಹಿಂಗೆ ಈ ಕಡೆ ಬಾಯಿಲಿ ಮಚ್ಚ, ಈ ಕಡೆ ಹಂಗೆ ವಾಯ್ಸು ಕಡಿಮೆ ಇರುತ್ತೆ ಸ್ವಲ್ಪ ಇವತ್ತು. ಮಚ್ಚ ಒಂಚೂರು ಅದು ಸ್ವಲ್ಪ ಲೈಟ್ ಕಲರ್ ಆಯಿತು, ಒಂದು ಸ್ವಲ್ಪ ಲೈಟ್ ಡಾರ್ಕ್ ತಗೋ ಮಚ್ಚ. ಇಷ್ಟರಲ್ಲಿ ಯಾರು ನಿಮ್ಮ ಫ್ರೆಂಡಾ? ಅದು ಸಿಕ್ಕಾಬಿಟ್ಟೆ ಲೈಟ್ ಆಯ್ತಲ್ಲ ಅದು. ಪ್ಲೀಸ್ ಯಾವುದು ಅಷ್ಟು ಏನು ಅನ್ನಿಸ್ತಿದೆ? ಓಕೆ ಅನ್ನಿಸ್ತಿದೆ ನಿಮಗೆ ಮೆಟೀರಿಯಲ್ಸ್? ಈ ಕಡೆ ನೋಡಿ ಹೇಳಿ. ಇಲ್ಲ ಮಚ್ಚಿ ಚೆನ್ನಾಗಿಲ್ಲ. ಇಲ್ಲಿಂದ ಅಗ್ನಿ ತೆಗಿತಿದ್ದಾರೆ ಅಂದರೆ ಅವರು ನೆಕ್ಸ್ಟ್ ಲೆವೆಲ್. ಫ್ಯಾಬ್ರಿಕ್ ಬೇರೆ ಇರುತ್ತೆ ಆ್ಯಕ್ಚುಲಿ. ಇದು ಚೆನ್ನಾಗಿದೆ, ಇದು ಆ್ಯಕ್ಚುಲಿ ಡಿಫ್ರೆಂಟ್ ಮಚ್ಚಿ. ಆದರೆ ನಿಂಗೆ ಏನು ಅನ್ಸುತ್ತೆ, ಇದು ನೈಟ್ ಪ್ಯಾಂಟ್ ಫೀಲ್ ಥರ ಫೀಲ್ ಬರಲ್ವಾ? ಹಾಂ, ಆ್ಯಕ್ಚುಲಿ ಇನ್ನೊಂದು ಯಾವುದೋ ಪ್ಯಾಂಟ್ ತೋರಿಸ್ತಲ್ಲ, ಅದು ಚೆನ್ನಾಗಿತ್ತು ಆ್ಯಕ್ಚುಲಿ. ಕಂಫರ್ಟಬಲ್ ಅನ್ಸುತ್ತೆ. ಇದು 100% ನೈಟ್ ಪ್ಯಾಂಟ್ ಥರ ಫೀಲ್ ಆಗುತ್ತೆ ನಿಂಗೆ ಹಾಕೊಂಡಾಗ. ಗೈಸ್ ಏನಂತಂದರೆ, ಶೋ ಆಫಲ್ಲಿ ಬಟ್ಟೆ ತೊಗೊಂಡ್ವಲ್ಲ, ಶೋ ಆಫಲ್ಲಿ ತೊಗೊಂಡಿದ್ದು ಪೇ ಮಾಡಿದ್ವಿ. ಆ್ಯಕ್ಚುಲಿ ಏನು ಗೊತ್ತಾ, 5% ಟ್ಯಾಕ್ಸ್ ಗೈಸಿದ್ದು ಶರ್ಟಿಗೆ. ಬಿಲ್ ತೋರಿಸ್ತೀವಿ ನೋಡಿ ಎಷ್ಟು ಅಂತೇಳಿ. 5%, ಒಂದು ಬಟ್ಟೆಗೆ 5% ಅಂದರೆ ಎಷ್ಟು ಬರುತ್ತೆ ಹೇಳಿ? ನೀವೇ ಲೆಕ್ಕ ಹಾಕ್ಕೊಳ್ಳಿ. 5% ಅಂದರೆ ಟೋಟಲ್ 1800 ಆಗಿದೆ ಬಿಲ್ಲು, 1727. ಅದ್ರಲ್ಲಿ 5% ಟ್ಯಾಕ್ಸ್ ಹೋಯ್ತು ಅಂದರೆ ಆ ಟ್ಯಾಕ್ಸ್ ಎಲ್ಲಿ ಗೈಸ್? ಅದು ನಾವು ತಿಂತಲ್ಲ, ಗೌರ್ಮೆಂಟಿಗೆ ಕೊಡ್ತಿದ್ದೀವಿ ಅಂತ ಹೇಳ್ತೀವಿ. ಗೌರ್ಮೆಂಟಿಗೆ ಕೊಟ್ಟು ಯಾವುದೋ ರಾಜಕೀಯದವ್ರಿಗೆ ತಿನ್ನಿಸ್ತಿದ್ದೀವಿ ಬಿಟ್ಟರೆ ನಾವು ತಿಂದಿದ್ದೇ ಇಲ್ಲ ಅದರಲ್ಲಿ. ನಮ್ಮದಲ್ಲಿ ತಿಂದು ನಮಗೆ ಉಲ್ಟಾ ಹೊಡಿತಾರೆ. ಈಗ ಒಂದು ಶರ್ಟು, ಬ್ಲ್ಯಾಕ್ ಶರ್ಟು, ಒಂದು ವೈಟ್ ಶರ್ಟ್ ತೊಗೊಂಡಿದ್ದೀವಿ. ಈಗ ಅದು ಬಿಟ್ಬಿಟ್ಟು ಈಗ ಮತ್ತೆ ಮ್ಯಾಕ್ಸಿಗೆ ಬಂದಿದ್ದೀವಿ, ಶೋ ಆಫ್ ಬಿಟ್ಟು. ಮ್ಯಾಕ್ಸಲ್ಲಿ ಏನೋ ಸಿಗುತ್ತೆ ಅಂತ. ಗೋಯ್ಸ್ ಹೆಂಗೆ ಅನ್ನಿಸ್ತು ಕಲೆಕ್ಷನ್ಸ್? ಬಂದಿದ್ದೀವಲ್ಲ ಇವಾಗ ಹಳೇದ್ರಲ್ಲಿ ಮ್ಯಾಕ್ಸ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರೋದು. ಈಗ ಏನು ಗೊತ್ತಾ ಮಚ್ಚಿ, ಈಗ ಫಂಕ್ಷನ್ಗಳೆಲ್ಲ ಮುಗ್ದೋಯ್ತಾ ರೀಸೆಂಟಾಗಿ.
ಈಗ ಮತ್ತೆ ಬೇಕು ಅಂದರೆ ಫಂಕ್ಸ್ಗಳು ಬರುತ್ತಲ್ಲ ಆಗ ಸ್ಟಾಕ್ ಔಟ್ ಆಗಿದೆ ಈಗೆಲ್ಲ ಬರಬೇಕು ಅಷ್ಟೇ. ನಿಮಗೆ ಫಂಕಿ ವೇರಿಗೆಲ್ಲ ಸಿಗ್ತದೆ, ನಿಮಗೆ ಟ್ರೆಡಿಷ್ನಲ್ ಟೈಪಿಗೆ ಸಿಗ್ತಾಯಿಲ್ಲ ನೋಡು. ನಮ್ಮ ಫ್ರೆಂಡ್ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಇಲ್ಲಿ ನೋಡಿ ದುಬೈ ಚಾಕ್ಲೇಟ್ ಕೊಡ್ತಿದ್ದಾರೆ. ಈಗ ನಿಮಗೆ ದುಬೈ ಚಾಕ್ಲೇಟ್ನ ತಿಂದು ಒಂಚೂರು ರಿವ್ಯೂ ಮಾಡ್ತೀನಿ ತಾಳಿ. ಮೇಲೆ ನೋಡಿ ನಟ್ಸ್ ಎಲ್ಲ ಹಾಕಿದ್ದಾರೆ, ಕಾಣ್ತಿದ್ಯಾ? ನಟ್ಸು ಮೇಲೆ ಚಾಕ್ಲೇಟ್ಸು ಎಲ್ಲ ಮಿಕ್ಸ್ ಇದೆ. ಹೌದಾ? ನೆಕ್ಸ್ಟ್ ಲೆವೆಲ್ ಇದೆ ಬಾಸ್, ನೆಕ್ಸ್ಟ್ ಲೆವೆಲಲ್ಲಿದೆ. ನಮಗೋಸ್ಕರ ದುಬೈಯಿಂದ ತರಿಸಿದೆ ನೋಡಿ, ಇಂಪೋರ್ಟ್ ಮಾಡಿಸಿ. ಹಾಂ, ಥ್ಯಾಂಕ್ ಯು ಸೊ ಮಚ್. ಕಡಿಮೆ ಬ್ರೋ ಈ ಥರ ತಿನ್ನೋದು, ಸದ್ಯಕ್ಕೆ ತಿನ್ಕೊಬಿಡ್ಬೇಕು. ನೆಕ್ಸ್ಟ್ ಟೈಮ್ ಬರ್ತಾ ನಿನಗೆ ಅಂತಾನೆ ತಂದು ಕೊಡ್ತೀನಿ ಬಿಡು. ಇದೇನು ಲಾಸ್ಟ್ ಟೈಮ್ ಒಂದು ತಂದಿದ್ದೆ, ಲಾಸ್ಟ್ ಟೈಮ್ ಚಾಕ್ಲೇಟ್ ತಂದಿದ್ದ. ಆ್ಯಕ್ಚುಲಿ ತಿಂತಿದ್ರೆ ಒಳಗೆ ಕರ್ಗೋಗ್ತಿದೆ ಅನ್ನೋ ಥರ ಟೇಸ್ಟು. ಹೌದಾ? ಹೌದು. ಹ್ಞೂ ಅವರೇ ಚಾಕ್ಲೇಟಲ್ಲಿ ಮತ್ತೆ ಥ್ಯಾಂಕ್ಸ್ ಬ್ರೋ.